ನೋಡಿ ಫ್ರೆಂಡ್ಸ್, ಇದು ಹ್ಯಾಂಡ್ ವರ್ಕ್ ನಮ್ಮ ಶಾಪಲ್ಲೇ ಮಾಡಿರೋದು. ಇದು ಬೀಡ್ಸ್ ಆಗಿರ್ಬೋದು ಮತ್ತು ಥ್ರೆಡ್ ಆಗಿರ್ಬೋದು, ಕಲರ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಅದು ಸ್ಯಾರಿ ಕಲರೆಲ್ಲ ಹಾಕಿ ನಾವು ವರ್ಕ್ ಮಾಡಿದಾಗ ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣಿಸುತ್ತೆ. ಇವಾಗ ಟ್ರೆಂಡಿಂಗ್ ಬ್ಲೌಸ್ ಅಂತಲೇ ಹೇಳ್ಬೋದು ಈ ಹ್ಯಾಂಡ್ ವರ್ಕ್ ಬ್ಲೌಸು. ಈಗ ಸ್ಲೀವ್ಗೆಲ್ಲ ಲಟ್ಕನ್ ಹಾಕ್ಸ್ಕೊಳ್ತಾರೆ, ತುಂಬ ಡಿಸೈನಾಗಿ ಟ್ರೆಂಡಿಂಗ್ ಆಗಿ ಇರುತ್ತೆ, ಲುಕ್ಕಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತ ನೀವು ಹೇಳಬೇಕು, ಡಿಸೈನ್ ಹೇಗಿದೆ ಅಂತ ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಫ್ರೆಂಡ್ಸ್. ತುಂಬ ನಮಗೆ ಅನುಕೂಲ ಆಗುತ್ತೆ. ಇನ್ನು ಹೊಸ ಹೊಸ ಡಿಸೈನ್ಗಳೆಲ್ಲ ನಾವು ಮಾಡ್ಬೋದು ಮುಂದಿನ ದಿನಗಳಲ್ಲಿ ನಾನು ಹೊಸ ಹೊಸ ವೀಡಿಯೋಸ್ ಎಲ್ಲ ನಾನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಬ್ಯಾಕ್ ನೆಕ್ ಕಟ್ಟಿಂಗು ಫ್ರೆಂಡ್ಸ್. ಬ್ಯಾಕ್ ನೆಕ್ಕು ಮತ್ತು ಶೋಲ್ಡರು ಕಟ್ಟಿಂಗು ಮಾಡ್ಕೊಬಾರ್ದು ಫ್ರೆಂಡ್ಸ್. ಶೋಲ್ಡರ್ ಕಟ್ಟಿಂಗ್ ಮಾಡ್ಕೊಂಡಿಲ್ಲ ಅಂತಂದರೆ ನಮಗೆ ನೀಟಾಗಿ ಸ್ಟಿಚಿಂಗ್ ಬರುತ್ತೆ. ನಾವು ಕಟ್ಟಿಂಗ್ ಮಾಡ್ಕೊಂಬಿಟ್ರೆ ನೆಕ್ಕು ಅಟ್ಯಾಚಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಇದು ಬ್ಯಾಕಲ್ಲಿ ಪ್ರಾಬ್ಲಮ್ ಏನೂ ಬರೋದಿಲ್ಲ. ಇದು ನೆಕ್ಕಿಗೂ ಮತ್ತು ಏನು ಡ್ಯಾಮೇಜ್ ವರ್ಕ್ಗೂ ಡ್ಯಾಮೇಜ್ ಏನೂ ಆಗೋದಿಲ್ಲ ಫ್ರೆಂಡ್. ಇದು ಫ್ರಂಟ್ ನೆಕ್ಕು ಫ್ರೆಂಡ್ಸ್. ಇದು ಫ್ರಂಟ್ ನೆಕ್ಕಿಗೆ ಮತ್ತು ಫ್ರಂಟ್ಗೂ ಕೂಡ ನಾವು ಕಟ್ಟಿಂಗನ್ನು ಮಾಡ್ಕೊಬಾರ್ದು. ನೋಡಿ, ನಾನು ಯಾವ ರೀತಿ ಮೆಸರ್ಮೆಂಟ್ ತೊಗೊತೀನಿ ನೋಡಿ, ಆ ರೀತಿ ನೀವು ತಗೊಂಡು ಫ್ರಂಟಿಗೆ ಡಾಟ್ಸ್ ಯಾವ ರೀತಿ ಎಲ್ಲೆಲ್ಲಿಗೆ ಬರುತ್ತೆ ಡಾಟ್ಸ್ ಅನ್ನೋದನ್ನು ನಾವು ಅಳತೆ ಮೂಲಕ ತಗೊಂಡು ನ್ಯಾಚ್ ಮಾಡ್ಕೊಬೇಕು ಫ್ರೆಂಡ್ಸ್. ಹಾಗೇ ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಅದನ್ನೆಲ್ಲ ಕಟ್ ಮಾಡಿಕೊಂಡು ನಾವು ಸ್ಲೀವನ್ನೆಲ್ಲ ಕಟ್ ಮಾಡಿಕೊಂಡು ಆಮೇಲೆ ನಾವು ವರ್ಕ್ ಮಾಡಿರುವಂಥ ಬ್ಲೌಸನ್ನು ನಾವು ಕಟ್ಟಿಂಗ್ ಮಾಡ್ಕೊಬೇಕು ಫ್ರೆಂಡ್ಸ್. ಆವಾಗ ನಾವು ಕಟ್ಟಿಂಗ್ ಮಾಡ್ಕೊಳ್ಳೋವಾಗ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್. ಈ ಕಟ್ಟಿಂಗನ್ನು ನಾನು ತೋರಿಸ್ತಾ ಇದ್ದೀನಿ, ನೀವು ನೋಡಿ ಫ್ರೆಂಡ್ಸ್, ನೋಡಿ ಸಪೋರ್ಟ್ ಮಾಡಿ.
ಆಗಲೇ ತೋರಿಸಿದ್ನಲ್ಲ, ಇದು ಹ್ಯಾಂಡ್ ವರ್ಕ್ ಡಿಸೈನು. ಫಿನಿಶಿಂಗ್ ಎಲ್ಲ ನೀಟಾಗಿ ಬಂದಿದೆ, ತುಂಬ ಚೆನ್ನಾಗೇ ಬಂದಿದೆ. ಸ್ಟಿಚಿಂಗ್ ಎಲ್ಲ ಆಗಿದೆ. ಇವಾಗ ಕಸ್ಟಮರ್ಗೆ ಕೊಡಬೇಕು ಫ್ರೆಂಡ್ಸ್, ಅರ್ಜೆಂಟಾಗಿ. ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಲಟ್ಕನೆಲ್ಲ ಹೇಗಿದೆ. ಅಕ್ಕ ತಂಗಿಯರದು ಬ್ಲೌಸ್ ಇದು, ಇಬ್ಬರದು ಒಂದೇ ಮನೆಯವ್ರದ್ದು. ಹೀಗೆ ಬೇಕು ಡಿಸೈನ್ ಅಂತ ಕೇಳಿದರು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್. ಬ್ಲೌಸು ನಿಮಗೂ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಾಗೆ ಬೀಡ್ಸ್ ಎಲ್ಲ ಯಾವ ರೀತಿ ಇದೆ, ಮತ್ತು ಹಾಗೆ ಫಿನಿಶಿಂಗ್ ಹೇಗಿದೆ ಅಂತ ನೀವು ಹೇಳಬೇಕು. ಇನ್ನೂ ಒಂದು ಸಾರಿ ನಾನು ಮತ್ತೆ ಮತ್ತೆ ಕೇಳ್ತಾ ಇರ್ತೀನಿ ಫ್ರೆಂಡ್ಸ್, ಯಾಕಂತಂದರೆ ನನಗೆ ಫಿನಿಶಿಂಗ್ ಆಗಿರಬೇಕು ಮತ್ತು ಕಸ್ಟಮರ್ ಫಿಟ್ಟಿಂಗ್ ಚೆನ್ನಾಗಿದೆ ಅಂತ ಹೇಳಬೇಕು. ಆವಾಗ ನಮಗೂ ಸಂತೋಷ ಆಗುತ್ತಲ್ಲ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.